ಹಾಯ್, ಶಾಪಿಂಗ್ ಅಂದರೆ ಯಾರಿಗಿಷ್ಟ ಇಲ್ಲ? ಶಾಪಿಂಗ್ ಹೋದಾಗ ನಮ್ಗೆ ಇಷ್ಟ ಆಗಿರೋ ಡ್ರೆಸ್ ಜೊತೆ ಆಕ್ಸೆಸರೀಸು ಫುಟ್ವೇರು ಚೆನ್ನಾಗಿರೋದು ಸಿಕ್ಕಿದ್ರೆ ಯಾರಿಗೆ ತಾನೇ ಖುಷಿ ಆಗೋಲ್ಲ. ಇವತ್ತು ನಾನು ನಿಮಗೆ ಫುಟ್ವೇರ್ ಬಗ್ಗೆ ಹೇಳ್ತೀನಿ. ಯಾವ್ಯಾವ ಥರ ವೆರೈಟಿ ಇದೆ, ಆ ಕಲರ್ ಕಾಂಬಿನೇಷನ್ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು, ಯಾರಿಗೆ ಹೆಂಗೆ ಯಾವ ಥರದ್ದು ಸೂಟ್ ಆಗುತ್ತೆ, ಅದರಲ್ಲಿ ಹೇಗೆ ಮಾಡ್ಯುಲೇಷನ್ಸ್ ಮಾಡ್ಕೋಬೋದು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸ್ಯಾಂಡಲ್ಸಲ್ಲಿ ತುಂಬ ವೆರೈಟೀಸ್ ಇದೆ. ಒಂದು ಪೀಪ್ ಟೋಸ್ ಅಂತ ಹೇಳ್ತಾರೆ, ಮತ್ತು ವೆಜ್ಜಸ್ ಹೇಳ್ತಾರೆ, ಮತ್ತು ಶಿಲೆಟೋಸ್ ಅಂತಾರೆ, ಗ್ಲಾಡಿಯೇಟರ್ ಸ್ಟೈಲ್, ಲೇಸು, ಎತ್ನಿಕ್ಗೆ ಬೇರೆ ಬರುತ್ತೆ, ವೆಸ್ಟರ್ನ್ಗೆ ಬೇರೆ ಬರುತ್ತೆ, ಕೆಲವು ಇಂಡೋ ವೆಸ್ಟರ್ನ್ ಎರಡಕ್ಕೂ ಆಗೋ ಥರ ಬರುತ್ತೆ, ಪಂಪ್ ಶೂಸ್ ಬರುತ್ತೆ. ಇದರಲ್ಲಿ ಹೀಲ್ಸ್ ನಿಮ್ಗೆ ಯಾವ ಥರ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಕಂಫರ್ಟಬಲ್ ಆಗೋದನ್ನು ಹಾಕೋಬೇಕು. ಒಬ್ಬರು ದಪ್ಪ ಹೀಲ್ ಹಾಕೋತಾರೆ, ನಾನು ಅದೇ ಹಾಕೋತೀನಿ ಅನ್ನೋದು ತಪ್ಪು. ನಿಮಗೆ ಸೆಟ್ ಆಗುತ್ತಾದರೆ ಮಾತ್ರ ಹಾಕೋಬೇಕು, ಯಾಕಂದರೆ ನೀವು ಕಂಫರ್ಟಬಲಾಗಿ ಕಾಣಿಸಿಲ್ಲ ಅಂದರೆ ಅದು ತುಂಬ ಆಡಕ್ಕೆ ಕಾಣುತ್ತೆ. ಇವಾಗ ನಾನು ನಿಮಗೆ ಬೇರೆ ಬೇರೆ ವೆರೈಟಿ ತೋರಿಸ್ತೀನಿ. ಇದು ಫಸ್ಟ್ ವೆರೈಟಿ, ಇದಕ್ಕೆ ನ್ಯೂಡ್ಸ್ ಅಂತ ಹೇಳ್ತಾರೆ. ನಿಮಗೆ ಯಾವ ಡ್ರೆಸ್ಸಿಗೆ ಯಾವ ಕಲರ್ ಹಾಕೋದು, ನಿಮಗೆ ಒಂದೇ ಮ್ಯಾಚಿಂಗ್ ಎಕ್ಸಾಕ್ಟ್ ಮ್ಯಾಚ್ ಆಗ್ತಿರೋ ಚಪ್ಪಲಿಲ್ಲ, ಇಲ್ಲ ಕರೆಕ್ಟಾಗಿ ಕಾಂಟ್ರಾಸ್ಟ್ ಆಗ್ತಿರೋದು ಯಾವುದು ಸಿಗ್ತಾ ಇಲ್ಲ, ಗೋಲ್ಡ್ ಬ್ಲ್ಯಾಕ್ ಯಾವುದೂ ಇಲ್ಲ ಅಂದಾಗ ಈ ನ್ಯೂಡ್ಸ್ ನಿಮ್ಗೆ ಹೆಲ್ಪಿಗೆ ಬರುತ್ತೆ. ಅವಾಗ ಇದನ್ನು ಯಾವುದೇ ಡ್ರೆಸ್ಸಿಗೆ ಹಾಕೋಬೋದು. ನೀವು ಇದನ್ನು ಎತ್ನಿಕ್ಗೂ ಹಾಕೋಬೋದು, ವೆಸ್ಟರ್ನ್ ಇದಕ್ಕೂ ಹಾಕೋಬೋದು, ಜೀನ್ಸ್ ಹಾಕ್ಕೊಂಡು ಹಾಕೋಬೋದು, ಇಲ್ಲ ಚೂಡಿದಾರ್ ಸಾರಿ ಹಾಕ್ಕೊಂಡು ಹಾಕೋಬೋದು. ಇದೊಂಥರ ಎಲಿಗೆಂಟಾಗಿರುತ್ತೆ. ಈ ಹೀಲ್ಸು ನಿಮಗೆ ಬೇಕಾಗಿರೋ ಲೆಂತ್ಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಅಂದರೆ ಶಾರ್ಟ್ ಬೇಕಂದರೆ ಶಾರ್ಟ್ ಇರೋದು ಸಿಗುತ್ತೆ ಮಾರ್ಕೆಟಲ್ಲಿ, ಇನ್ನು ಉದ್ದ ಬೇಕು ಅಂದ್ರೂ ಸಿಗುತ್ತೆ. ಸೊ ನಿಮ್ಗೆ ಕಂಫರ್ಟಬಲ್ ಇರೋ ಥರ ಹೀಲ್ಸ್ ನೋಡಿ ತೊಗೋಬೋದು. ಇಲ್ಲಿ ಬೆಲ್ಟ್ ಕೂಡ ಇರುತ್ತೆ. ಸೊ ನೀವು ಹೀಲ್ಸ್ ಜಾಸ್ತಿ ಇರೋದ್ರಿಂದ ಗ್ರಿಪ್ ಸಿಗೋಲ್ಲ ಅಂತಿದ್ರೆ ಈ ಬೆಲ್ಟ್ ಕೂಡ ಇದನ್ನು ಹಾಕ್ಕೊಂಡ್ರೆ ಗ್ರಿಪ್ ಕೂಡ ಚೆನ್ನಾಗಿ ಸಿಗುತ್ತೆ. ಇವಾಗ ಇನ್ನೊಂದು ವೆರೈಟಿ ತೋರಿಸ್ತೀನಿ. ಇದಕ್ಕೆ ಗ್ಲೇಡಿಯೇಟರ್ ಸ್ಟೈಲ್ ಅಂತ ಹೇಳ್ತಾರೆ. ಇದು ಗ್ಲೇಡಿಯೇಟರ್ ಅನ್ನೋದೊಂದು ಫೇಮಸ್ ಮೂವಿಯಿಂದ ಇನ್ಸ್ಪೈರ್ ಆಗಿ ಮಾಡಿರೋದ್ರಿಂದ ಗ್ಲೇಡಿಯೇಟರ್ ಸ್ಟೈಲ್ ಅಂತ ಹೇಳ್ತಾರೆ. ಇದರಲ್ಲಿ ಹೀಲ್ ಬರುತ್ತೆ ಮತ್ತು ಈ ಥರ ಮಲ್ಟಿಪಲ್ ಲೇಯರ್ಸ್ ಬರುತ್ತೆ. ಇದರಲ್ಲಿ ಇದನ್ನು ಹಾಕ್ಕೊಂಡಾಗ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಕಲರ್ ಕಾಂಬಿನೇಷನ್ಸು ಬರುತ್ತೆ, ಇಲ್ಲ ಜಸ್ಟ್ ವಯರ್ಸಲ್ಲಿ ಬೇಕಂದೂ ಬರುತ್ತೆ. ಇದರಲ್ಲಿ ಇದು ಕ್ಲಾತಲ್ಲಿ ಬಂದಿದೆ, ವೆಲ್ವೆಟ್ ಕ್ಲಾತಲ್ಲಿ ವಿತ್ ಬ್ಲ್ಯಾಕ್ ಲೈನಿಂಗ್ ಇದೆ. ಆದರೆ ಪ್ಲೇನ್ ಕೂಡ ಬರುತ್ತೆ ನಿಮಗೆ, ಇಲ್ಲ ಜಸ್ಟ್ ಸಿಂಪಲ್ ವಯರ್ಸಲ್ಲಿ ಬರುತ್ತೆ. ವೈಟಲ್ಲಿ, ಗೋಲ್ಡಲ್ಲಿ, ಸಿಲ್ವರ್ ಎಲ್ಲ ಮೆಟಾಲಿಕ್ ಕಲರ್ಸಲ್ಲೂ ಬರುತ್ತೆ. ಇಲ್ಲಿ ಹಿಂದೆ ಜಿಪ್ ಇರೋದ್ರಿಂದ ಇದಕ್ಕೆ ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ. ಸೊ ಇದು ನಿಮಗೆ ಎತ್ನಿಕ್ಕಿಂತ ಜಾಸ್ತಿ ಇಂಡೋ ವೆಸ್ಟರ್ನಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ವೆಸ್ಟರ್ನಿಗೆ ಕೂಡ ಹಾಕ್ಬೋದು. ಇವಾಗ ನೆಕ್ಸ್ಟ್ ವೆರೈಟಿ ತೋರಿಸ್ತೀನಿ. ಇದಕ್ಕೆ ಲೇಸ್ ಶೂ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಸ್ಕಿನ್ ಹೆಂಗೆ ಕಾಣುತ್ತೆ ಅಂತ. ಸೊ ಇದು ಲೇಸಲ್ಲಿರುತ್ತೆ. ಇದ್ರ ನಾರ್ಮಲ್ ಹೀಲ್ಸ್ ಥರನೇ ಬರುತ್ತೆ, ಆದರೆ ಇದು ಅಪ್ಪರ್ ಬಾಡಿ ಮಾತ್ರ ಲೇಸಲ್ಲಿರೋದ್ರಿಂದ ಈ ಥರ ಹಾಕ್ಕೊಂಡಿರುವಾಗ ಸ್ಕಿನ್ಗೆ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ಬಿಟ್ಟು ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಇದು ನೀವು 3/4 ಲೆಗ್ಗಿಂಗ್ಸು ಅದೆಲ್ಲ ಹಾಕ್ಕೊಂಡಾಗ ಇದನ್ನು ಹಾಕ್ಕೊಂಡ್ರೆ ತುಂಬ ಎಲಿಗೆಂಟಾಗಿ ತುಂಬ ಸ್ಮಾರ್ಟಾಗೂ ಕಾಣುತ್ತೆ. ಇನ್ನೊಂದು ವೆರೈಟಿ ತೋರಿಸ್ತೀನಿ ಇವಾಗ. ಇದಕ್ಕೆ ವೆಜ್ಜಸ್ ಅಂತ ಹೇಳ್ತಾರೆ. ಇದು ಈ ಥರ ಬರುತ್ತೆ, ಫ್ಲ್ಯಾಟಾಗಿರುತ್ತೆ ಕೆಳಗೆ, ನಿಮಗೆ ಗೊತ್ತಾಗೋದು ಇಲ್ಲ ಹೀಲ್ ಹಾಕಿದ್ದೀವಿ ಅಂತ. ಸ್ವಲ್ಪ ಲೆಗ್ ಎಲಿವೇಶನ್ ಬರುತ್ತೆ ಅಷ್ಟೇ. ನಾರ್ಮಲ್ ಹೀಲ್ಸ್ ಹಾಕ್ಕೊಂಡು ಕಷ್ಟ ಆಗುತ್ತೆ, ನಂಗೆ ಬ್ಯಾಲೆನ್ಸ್ ಸಿಗೋಲ್ಲ ಅನ್ನೋರಿಗೆ ಇದನ್ನು ಹಾಕ್ಕೋಬೋದು. ಇದು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬಾಡಿಗೆ ಬ್ಯಾಲೆನ್ಸ್ ಕೂಡ ಇನ್ನೂ ಚೆನ್ನಾಗಿ ಸಿಗುತ್ತೆ, ಕಂಫರ್ಟಬಲಾಗೂ ಇರುತ್ತೆ, ಪ್ಲಸ್ ಹೈಟ್ ಕೂಡ ಸಿಗುತ್ತೆ. ಇದರಲ್ಲಿ ಬೇರೆ ವೆರೈಟೀಸು ಬರುತ್ತೆ. ಇದಕ್ಕೆ ಜೂಟ್ ಅಂತ ಹೇಳ್ತಾರೆ. ಈ ಜೂಟ್ ವಯರ್ಸ್ ಸಿಗುತ್ತೆ, ಇಲ್ಲ ಗೋಣಿ ಚೀಲಕ್ಕೆ ಬರುತ್ತೆ ನೋಡಿ ದಾರ, ಆ ದಾರ ಇದು. ಸೊ ಆ ದಾರದಲ್ಲಿ ನೀವು ಮನೇಲಿ ಕೂಡ ಮಾಡ್ಬೋದು ಈ ಲುಕ್ನ. ಮನೇಲಿ ಜಡೆ ಥರ ಎಣ್ಬಿಟ್ಟು ಫೆವಿ ಬಾಂಡಲ್ಲಿ ಅಂಟಿಸ್ಕೊಂಡು ಈ ಥರ ಹಾಕ್ಕೊಂಡ್ರೆ ಈ ಲುಕ್ ಬರುತ್ತೆ ನಿಮಗೆ. ಇದಕ್ಕೆ ಬೆಲ್ಟ್ ಕೂಡ ಇದೆ. ನಿಮ್ಗೆ ಹೈಟ್ ತುಂಬ ಜಾಸ್ತಿ ಇರೋದ್ರಿಂದ ಒಂದೊಂದು ಸತಿ ಬ್ಯಾಲೆನ್ಸ್ ಸಿಗೋಲ್ಲ, ಮುಂದಕ್ಕೆ ಬೀಳೋ ಥರ ಆಗುತ್ತೆ ಅಂತಿದ್ರೆ ಈ ಬೆಲ್ಟ್ ಕೂಡ ಹಾಕ್ಕೊಂಡ್ರೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಓಪನ್ ಟೋಸ್ ಇದೆ, ಸೊ ಸ್ಪೇಸಿಂಗ್ ಆರಾಮಾಗಿ ಸಿಗುತ್ತೆ ನಿಮಗೆ. ಸೊ ಇದರಲ್ಲಿ ಫುಲ್ ಒಂದೇ ಮೆಟೀರಿಯಲ್ಲು ಸಿಗುತ್ತೆ, ನಿಮ್ಮ ಮೆಟಾಲಿಕ್ ಕಲರ್ಸ್ ಸಿಗುತ್ತೆ, ಬ್ರೈಟ್ ಕಲರ್ಸ್ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಸಿಗುತ್ತೆ. ಇಲ್ಲಿ ಕ್ಲೋಸ್ ಟೋ ಸಿಗುತ್ತೆ, ಓಪನ್ ಟೋ ಸಿಗುತ್ತೆ, ಇಲ್ಲ ಜಸ್ಟ್ ವಯರ್ಡು ಸಿಗುತ್ತೆ. ಸೊ ಇದಕ್ಕೆ ವೆಜ್ಜಸ್ ಅಂತ ಹೇಳ್ತಾರೆ. ಇವಾಗ ವೆಜ್ಜಸಲ್ಲಿ ಇನ್ನೊಂದು ವೆರೈಟಿ ತೋರಿಸ್ತೀನಿ. ಇದಕ್ಕೆ ಪಂಪ್ ವೆಜ್ಜಸ್ ಅಂತಲೂ ಹೇಳ್ತಾರೆ. ಇದು ಪಂಪ್ ಶೂಸ್ ಬರುತ್ತೆ ಗೊತ್ತಾ, ರೆಗ್ಯುಲರ್ ಯೂಸ್ ಮಾಡ್ತಾರೆ, ಫ್ಲ್ಯಾಟಲ್ಲಿ ಬರೋದು. ಇದರಿಂದ ಹೈಟ್ ಬರುತ್ತೆ. ನಾರ್ಮಲ್ ರೆಗ್ಯುಲರ್ ಶೂಸ್ ಹಾಕ್ಕೊಳ್ಳೋರಿಗೆ ಏನೂ ಗೊತ್ತಾಗಲ್ಲ, ಆರಾಮಾಗಿರುತ್ತೆ. ಇದರಲ್ಲಿ ಎಲಿವೇಶನ್ ಕೂಡ ಜಾಸ್ತಿ ಬರಲ್ಲ, ಮುಂಚೆ ಬಂದಿರೋ ಶೂಸ್ ಥರ ಸ್ಟ್ರೈಟಾಗಿ ಬರುತ್ತೆ. ಇದು ಜಸ್ಟ್ ಹೈಟ್ ಕೊಡೋಕ್ಕಷ್ಟೇ. ಸೊ ತುಂಬ ಕಂಫರ್ಟಬಲ್ ಆಗೂ ಇರುತ್ತೆ. ಸೊ
ಸೊ ಬ್ಯಾಕ್ ಪೇಯ್ನ್ ಪ್ರಾಬ್ಲಮ್ ಇರೋರಿಗೆ ಇಂಥ ಹೀಲ್ಸ್ ಹಾಕೋಬೋದು. ಸೊ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಹೀಲ್ಸ್ ಹಾಕ್ಕೊಳ್ಳೇಬಾರ್ದು ಅನ್ನೋರಿಗೆ ಈ ಥರದನ್ನು ಹಾಕ್ಕೊಳ್ಳೇಬೇಕು ಅನ್ನೋ ಸಂದರ್ಭದಲ್ಲಿ ಈ ಥರದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಆಫೀಸ್ ವೇರ್ ಹೇಳ್ತೀನಿ. ಈ ಥರ ಶೂಸು ನಿಮ್ಮ ಫಾರ್ಮಲ್ ಪ್ಯಾಂಟ್ಸ್ ಜೊತೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫಾರ್ಮಲ್ ಪ್ಯಾಂಟ್ಸ್ ಆರ್ ಫಾರ್ಮಲ್ ಸ್ಕರ್ಟ್ಸ್ ಜೊತೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೀಲ್ಸ್ ತುಂಬ ಹಾಕ್ಕೊಳ್ಳಲ್ಲ ಆಫೀಸ್ಗೆ, ತುಂಬ ಅನ್ಪ್ರೊಫೆಷ್ನಲಾಗಿ ಕಾಣುತ್ತೆ ತುಂಬ ಹೀಲ್ಸ್ ಹಾಕ್ಕೊಂಡ್ರೆ. ಸೊ ಮಿನಿಮಲ್ ಹೀಲ್ಸ್ ಹಾಕಿ ಈ ಥರ ಸಿಂಪಲ್ ಆಗಿರೋದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ವೆಲ್ವೆಟ್ ಮೆಟೀರಿಯಲಲ್ಲಿ ಬಂದಿದೆ. ಇದರಲ್ಲಿ ನಿಮಗೆ ಬೇರೆ ಟೈಪ್ ಮೆಟೀರಿಯಲಲ್ಲೂ ಸಿಗುತ್ತೆ. ಇಲ್ಲಿ ಓಪನ್ ಟೋಸ್ ಇದೆ, ಸೊ ಇದಕ್ಕೆ ಪೀಪ್ ಟೋಸ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಕಂಫರ್ಟಬಲ್ ಆದರೆ ಇದನ್ನ ಹಾಕೋಬೋದು, ಇಲ್ಲ ಫುಲ್ ಕವರ್ಡ್ ಆಗಿರೋದು ಹಾಕೋಬೋದು. ನನಗೆ ಆ ಥರ ಬೇಡ ಅಂತಿದ್ರೆ ಫುಲ್ ಕವರ್ಡ್ ಕೂಡ ಸಿಗುತ್ತೆ, ಅದಕ್ಕೆ ಶಿಲೆಟ್ ಟೋಸ್ ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ಹಾಕೋಬೋದು ನೀವು. ಆದರೆ ಇದರಲ್ಲಿ ಎಲಿಗೆನ್ಸ್ ಜಾಸ್ತಿ ಇದೆ. ಇದು ಹೀಲ್ಸ್ ಸ್ವಲ್ಪ ಕಮ್ಮಿ ಇದೆ, ಯಾಕಂದರೆ ಆಫೀಸ್ಗೆ ತುಂಬ ಹೀಲ್ಸ್ ಯಾರೂ ಹಾಕೊಳ್ಳಲ್ಲ, ತುಂಬ ಅನ್ಪ್ರೊಫೆಷ್ನಲಾಗಿ ಕಾಣುತ್ತೆ. ಸೊ ಮಿನಿಮಲ್ ಹೀಲ್ಸಲ್ಲಿ ಹಾಕ್ಕೊಂಡು ಈ ಥರ ಹಾಕ್ಕೊಂಡ್ರೆ ತುಂಬ ಎಲಿಗೆಂಟಾಗಿ ಕ್ಲಾಸಿಯಾಗಿ ಕಾಣುತ್ತೆ. ಇವಾಗ ಆಫೀಸ್ ವೇರಲ್ಲಿ ಇನ್ನೊಂದು ವೆರೈಟಿ ತೋರಿಸ್ತೀನಿ ನಿಮಗೆ. ಇದು ಬರೀ ಆಫೀಸ್ ವೇರ್ ಮಾತ್ರ ಅಲ್ಲ, ಇದನ್ನು ಬೇರೆ ಒಕೇಶನ್ಸ್ ಕೂಡ ಯೂಸ್ ಮಾಡ್ಬೋದು, ಆದರೆ ಆಫೀಸಿಗೆ ಕೂಡ ಯೂಸ್ ಮಾಡ್ಬೋದು. ಇದು ಬ್ರೈಟ್ ಕಲರ್ದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಆಫೀಸಿಗೆ ಬರೀ ಬ್ಲ್ಯಾಕು ಬ್ರೌನು ಹಾಕೊಂಡು ಬೋರ್ ಆಗೋಗಿರುತ್ತೆ. ಸೊ ಒನ್ ಆಫ್ ಕ್ಯಾಶುವಲ್ ಡೇಸು ನೀವು ಯಾವಾಗಾದ್ರೂ ಕಲರ್ಫುಲ್ಲಾಗಿ ಹೋಗಬೇಕು ಅಂತಿದ್ದಾಗ ಎಲ್ಲೋ ಕೂಡ ಹಾಕೋಬೋದು, ಇಲ್ಲ ಬ್ರೈಟ್ ಕಲರ್ಸ್ ಕೂಡ ಹಾಕೋಬೋದು. ಎಲ್ಲೋನೇ ಅಂತ ಅಲ್ಲ, ಎನಿ ಬ್ರೈಟ್ ಕಲರ್ ಕೂಡ ಹಾಕೋಬೋದು ನಿಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ. ಆದರೆ ತುಂಬ ಜಾಝಿಯಾಗಿರಬಾರ್ದು ಆಫೀಸ್ಗೆ. ಸೊ ಆಫೀಸಲ್ಲಿ ಏನಾದರೂ ಫಂಕ್ಷನ್ಸ್ ಇದೆ, ಇಲ್ಲ ಆಫೀಸಲ್ಲಿ ಆಫೀಸ್ ಡೇ ಆ ಥರ ಏನಾದರೂ ಇರುವಾಗ, ಬಟ್ ಫಾರ್ಮಲ್ಸಲ್ಲೇ ಹೋಗಬೇಕು ಅಂತಿರುವಂಥ ಟೈಮಲ್ಲಿ ಈ ಥರದ್ದು ಹಾಕ್ಕೊಂಡು ಹೋಗ್ಬೋದು. ಸೊ ಕಲರ್ಫುಲ್ಲಾಗೂ ಇರುತ್ತೆ, ಜಾಝಿಯಾಗೂ ಇರಲ್ಲ. ಇದು ಫುಲ್ ಕ್ಲೋಸ್ಡ್ ಇದೆ. ಇದರಲ್ಲೂ ನಿಮಗೆ ಬೇರೆ ಬೇರೆ ವೆರೈಟಿ ಸಿಗುತ್ತೆ ಮೆಟೀರಿಯಲಲ್ಲಿ. ಈ ಥರ ಮೆಟೀರಿಯಲ್ ತೊಗೊಂಡ್ರೆ ಆಫೀಸ್ ವೇರಿಗೆ ತುಂಬ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಕೊಳೆ ಜಾಸ್ತಿ ಆಗೋಲ್ಲ, ಆದ್ರೂ ವೆಟ್ ಕ್ಲಾತಲ್ಲಿ ವೈಪ್ ಮಾಡಿಬಿಟ್ರೆ ಹೊರಟೋಗುತ್ತೆ. ಸೊ ಇದು ಕನ್ವೀನಿಯೆಂಟ್ ಆಗಿರುತ್ತೆ ಮತ್ತು ಈಸಿಲಿ ಅವೈಲೇಬಲ್, ಎಲ್ಲ ಕಡೆ ನಿಮಗೆ ಈ ಥರ ಮೆಟೀರಿಯಲ್ ಸಿಗುತ್ತೆ. ಇವಾಗ ಇದರಲ್ಲಿ ನಿಮಗೆ ಪ್ಲೇನ್ ಶೂಸ್ ಕೂಡ ಸಿಗುತ್ತೆ. ಪ್ಲೇನ್ ಶೂಸ್ ಹಾಕಿ ಬೋರ್ ಆಗಿದೆ, ಇವಾಗ ಅದರಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು, ಒಂದು ರ್ಯಾಂಪ್ ಲುಕ್ ಕ್ರಿಯೇಟ್ ಮಾಡಬೇಕು ಅಂದರೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಆಕ್ಸೆಸರೀಸ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಬೇರೆ ಬೇರೆ ಟೈಪ್ ಫ್ಲವರ್ಸು. ಇದು ಹೇರ್ ಕ್ಲಿಪ್ ಕೂಡ ಅದು. ಇದನ್ನು ಬೇಕು ಅಂತ ಹೇಳಿದ್ರೆ ಇದನ್ನು ಯೂಸ್ ಮಾಡಿಬಿಟ್ಟು ನಿಮ್ಮ ಶೂಸನ್ನು ಹೇಗೆ ಎಕ್ಸಸೈಸ್ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ ಇವಾಗ ಈ ಫ್ಲವರ್ ತೊಗೊಂಡು ಇವಾಗ ಇದನ್ನು ತೊಗೊಂಡು ಹೇಗೆ ಎಕ್ಸಸೈಸ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಈ ಆರೆಂಜ್ ಫ್ಲವರ್ ಇದೆ, ಈ ಪ್ಲೇನ್ ಶೂಸ್ ಇದೆ. ಈ ಪ್ಲೇನ್ ಶೂ ಹಾಕಿ ನಂಗೆ ಬೋರ್ ಆಯಿತು, ಇವಾಗ ಇದರಲ್ಲಿ ನನಗೆ ರ್ಯಾಂಪ್ ಲುಕ್ ಕ್ರಿಯೇಟ್ ಮಾಡಬೇಕು ಅಂದರೆ ಇದು ಆ್ಯಕ್ಚುಲಿ ಹೇರ್ ಕ್ಲಿಪ್. ಇದು ಇದನ್ನು ಎತ್ಕೊಂಡು ಈ ಥರ ಹಿಂಗೆ ಹಾಕ್ಕೊಂಡ್ಬಿಟ್ರೆ ನಮ್ಗೆ ಈ ಥರ ಲುಕ್ ಬರುತ್ತೆ. ಸೊ ಇದು ತುಂಬ ಟ್ರೆಂಡಿಯಾಗಿ ಡಿಫ್ರೆಂಟಾಗಿ ಕಾಣುತ್ತೆ. ಎರಡೂ ಶೂಸ್ ಹಾಕೋಬಾರ್ದು, ಒಂದು ಶೂಸ್ಗೆ ಮಾತ್ರ ಹಾಕೋಬೇಕು, ಆವಾಗಲೇ ಚೆನ್ನಾಗಿರೋದು. ಎರಡೂ ಹಾಕ್ಕೊಂಡ್ಬಿಟ್ರೆ ತುಂಬ ಆಡಾಗಿ ಕಾಣುತ್ತೆ, ಯಾಕಂದರೆ ಈ ಫ್ಲವರ್ ಆಲ್ರೆಡಿ ತುಂಬ ದೊಡ್ಡದಿರೋದ್ರಿಂದ. ಚಿಕ್ಕದಾದರೆ ಎರಡಕ್ಕೂ ಥರ ಹಾಕೋಬೋದು, ಬಟ್ ಇದು ದೊಡ್ಡದಿರೋದ್ರಿಂದ ಒಂದೇ ಶೂಸಿಗೆ ಹಾಕೋಬೇಕು. ಇದನ್ನು ಸೇಮ್ ಕಲರ್ ಇರಬಾರ್ದು, ಒಂದೇ ಚೂರು ಲೈಟೋ ಡಾರ್ಕ್ ಇರಬೇಕು, ಇಲ್ಲ ಅಂದರೆ ಈ ಥರ ಕಾಂಟ್ರಾಸ್ಟಲ್ಲಿ ಇರಬೇಕು, ಆವಾಗ ನಿಮ್ಮ ರ್ಯಾಂಪ್ ಲುಕ್ ಕರೆಕ್ಟ್ ಆಗುತ್ತೆ. ಈ ಥರ ನೀವು ಫ್ಲ್ಯಾಟ್ಸಲ್ಲಿ ಕೂಡ ಮಾಡ್ಬೋದು. ಫ್ಲ್ಯಾಟ್ ಇಲ್ಲಾದರೆ ಫ್ಲ್ಯಾಟ್ ಚಪ್ಪಲ್ಗಳು ಸಿಗುತ್ತೆ, ಅದರಲ್ಲೂ ಮಾಡ್ಬೋದು. ಅದರಲ್ಲಿ ಒಂಥರ ಬೀಚ್ ಲುಕ್ ಥರ ಬರುತ್ತೆ. ಆವಾಗ ಈ ಕ್ಲಿಪ್ ಬೇಡ ಅಂತಿದ್ರೆ ಈ ಕ್ಲಿಪ್ಪನ್ನು ಹಿಂಗೆ ರಿಮೂವ್ ಮಾಡ್ಕೊಂಡ್ಬಿಟ್ಟು, ಇದು ರಿಮೂವ್ ಮಾಡೋಕ್ಕಾಗತ್ತೆ. ಇವಾಗ ಈ ಫ್ಲವರ್ ಇದೆ ನೋಡಿ, ಇಲ್ಲಿ ಕ್ಲಿಪ್ ರಿಮೂವ್ ಮಾಡಿದ್ದೀನಿ, ಇದನ್ನು ತೆಗೆದ್ಬಿಟ್ಟು ಫೆವಿ ಬಾಂಡ್ ಹಾಕ್ಬಿಟ್ಟು ಈ ಥರ ಹಾಕ್ಬೋದು. ಇವಾಗ ಈ ಥರ ಕೂಡ ಮಾಡ್ಬೋದು ನೀವು. ಇವಾಗ ನೋಡಿದ್ರಲ್ಲ ಪ್ಲೇನ್ ಚಪ್ಪಲ್ನ ಹೇಗೆ ಗ್ರ್ಯಾಂಡಾಗಿ ಮಾಡೋದು ಅಂತ. ಇದೇ ಥರ ನೀವು ಅಂಗಡಿಗೆ ಹೋಗಿ ತೊಗೊಂಡ್ರೆ ಅದು ಒಂದಕ್ಕೆ ಡಬಲ್ ರೇಟ್ ಹೇಳ್ತಾರೆ. ಸೊ ನೀವೊಂದು ಪ್ಲೇನ್ ಆಗಿರೋದನ್ನ ಸ್ಯಾಂಡಲ್ ತೊಗೊಂಡು ಇಲ್ದಿರೆ ಮನೇಲಿ ಇರೋವಂಥ ಚಪ್ಪಲೇ ತೊಗೊಂಡು ಅದನ್ನು ಮನೇಲಿ ನೀವು ಹೇಗೆ ಡೆಕೋರೇಟ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಸೊ ಸ್ವಲ್ಪ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡಿದ್ರೆ ನಾವೇ ಮಾಡಿರೋದು ಅಂತ ಒಂದು ತೃಪ್ತಿ ಇರುತ್ತೆ, ಪ್ಲಸ್ ಯುನೀಕಾಗಿ ಡಿಫ್ರೆಂಟಾಗೂ ಇರುತ್ತೆ. ನಿಮ್ಮ ಬಟ್ಟೆಗೆ ಬೇಕಾಗಿರೋವಂಥ ಚಪ್ಪಲ್ ನಿಮ್ಗೆ ಮಾರ್ಕೆಟಲ್ಲಿ ಸಿಕ್ಕಿಲ್ಲ, ನಮಗೆ ಬೇಕಾಗಿರೋ ಥರದ್ದೇ ಸಿಕ್ಕಿಲ್ಲ, ಚೂರು ಹೆಚ್ಚು ಕಡಿಮೆ ಆಗ್ತಾಯಿದೆ ಅಂತಿದ್ದಾಗ ಒಂದು ಪ್ಲೇನ್ ಚಪ್ಪಲ್ ತೊಗೊಳ್ಳಿ, ಅದಕ್ಕೆ ಮ್ಯಾಚ್ ಆಗೋವಂಥದ್ದು ಒಂದು ಪ್ಲೇನ್ ಚಪ್ಪಲ್ ತೊಗೊಂಡು ಅದು ಕಾಂಟ್ರಾಸ್ಟ್ ಆಗಿರೋದು, ಇಲ್ಲ ನಿಮ್ಮ ಬಟ್ಟೆ ಮೇಲಿರೋ ಎಂಬ್ರಾಯ್ಡ್ರಿ ಕಲರ್ದು ಯಾವುದಾದ್ರು ಒಂದು ಫ್ಯಾನ್ಸಿ ಏನಾದರೂ ಪೀಸ್ ತೊಗೊಂಡು ಅದನ್ನು ಹಾಕಿದ್ರೆ ಸ್ಮಾರ್ಟ್ ಆ್ಯಂಡ್ ಸ್ಟೈಲಿಶ್ ಆಗಿರುತ್ತೆ.